ಇವತ್ತು ನಾನು ಮನೆಗೂ ಕಿಚನ್ ಎಕ್ವಿಪ್ಮೆಂಟ್ಸ್ ನಲ್ಲಿ ಇದ್ದೀನಿ. ಸೊ ಇಲ್ಲಿ ಏನೆಲ್ಲ ತಯಾರು ಮಾಡ್ತಾರೆ, ಸೊ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೀವೇನಾದ್ರೂ ನಿಮ್ ಲೈಫ್ ಅಲ್ಲಿ ಒಂದು ಹೋಟೆಲ್ ಮಾಡ್ಬೇಕು ಅಥವಾ ಪಬ್ ಮಾಡ್ಬೇಕು ಇಲ್ಲ ರೆಸ್ಟೋ ಬಾರ್ ಮಾಡ್ಬೇಕು ಅಂತ ಕನಸುಗಳು ಇಟ್ಕೊಂಡಿದ್ರ, ಇನ್ನು ಮುಂದೆ ನೋ ಟೆನ್ಷನ್. ಯಾಕೆ ಅಂತ ಅಂದ್ರೆ ಈ ಒಂದು ಜಾಗದಲ್ಲಿ ನಿಮ್ಗೆ ಎಂಡ್ ಟು ಎಂಡ್ ಸರ್ವಿಸ್ ಸಿಗುತ್ತೆ. ಯಾವ್ದದು ಎಂಡ್ ಟು ಎಂಡ್ ಸರ್ವಿಸು, ಇಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ತರ ಎಕ್ವಿಪ್ಮೆಂಟ್ ಸಿಗುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನನ್ ಜೊತೆ ಇವತ್ತು ಭರತ್ ಅವ್ರು ಇದಾರೆ. ಸೊ ಹಾಗಾದ್ರೆ ಇವ್ರು ಏನೆಲ್ಲ ಆಫರ್ಸ್ ನ ಕೊಡ್ತಿದಾರೆ ಅಂತ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಭರತ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನಾನು ಈ ಒಂದು ನಿಮ್ ಜಾಗಕ್ಕೆ ಬಂದ್ಮೇಲೆ ಈ ಒಂದು ಆಫರ್ಸ್ ಮತ್ತೆ ಎಂಡ್ ಟು ಎಂಡ್ ಸರ್ವಿಸ್ ನೀವು ಪ್ರೊವೈಡ್ ಮಾಡೋದನ್ನ ನೋಡಿ ಬಹಳ ಖುಷಿ ಆಯ್ತು. ಯಾಕೆ ಅಂತ ಅಂದ್ರೆ ಡ್ರೀಮರ್ಸ್ಗೆ ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ಎಲ್ಲೋ ಒಂದ್ ಕಡೆ ಕಷ್ಟ ಆಗ್ತಿತ್ತು. ಸೊ ಒಬ್ಬೊಬ್ರು ಒಂದೊಂದು ಐಟಮ್ ತಗೊಳಕ್ಕೆ ಬೇರೆ ಬೇರೆ ಕಡೆ ಹುಡುಕ್ತಾ ಇದ್ರು. ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಈ ಜಾಗಕ್ಕೆ ಬಂತು ಅಂದ್ರೆ ಎಲ್ಲಾ ಸರ್ವಿಸು ನಿಮ್ಮಲ್ಲಿ ಇದೆ ಅಂತ ಹೇಳ್ಬೋದು. ಸೊ ನಾನೊಂದು ಆಫರ್ಸ್ ನ ನೋಡಿದೆ 4 lakhs ಅಂತ. ಸೊ ಏನೆಲ್ಲ ಪ್ರೊವೈಡ್ ಮಾಡ್ತೀರಾ ಅದಕ್ಕೆ? ಈಗ ಒಂದ್ ಸೌತ್ ಇಂಡಿಯನ್ ಹೋಟೆಲ್ ನ ಮಾಡ್ಬೇಕಂದ್ರೆ ಏನೆಲ್ಲ ಬೇಕಾಗುತ್ತೆ, ನೀವ್ ಇದನ್ನೆಲ್ಲ ಹೇಗೆ ಪ್ಲಾನ್ ಮಾಡೋದ್ರಿ? ಈಗ ಒಂದು ಹೋಟೆಲ್ ಬೇಕು ಅಂದ್ರೆ ಎಲ್ಲಾ ಎಕ್ವಿಪ್ಮೆಂಟ್ಸ್ ಒಂದೇ ಜಾಗದಲ್ಲಿ ಯಾರು ಪ್ರೊವೈಡ್ ಮಾಡಲ್ಲ. ಹೌದು. ನಮ್ಮಲ್ಲಿ ಏನಂದ್ರೆ ಯಾಕಂದ್ರೆ ಈಗ ನ್ಯೂ ಯೂತ್ಸ್ ಗಳು ತುಂಬಾನೇ ಹೋಟೆಲ್ಸ್ ಮಾಡ್ಬೇಕು, ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾನೇ ಈಗ ಕನ್ಸ್ ಕಾಣ್ತಾ ಇದಾರೆ. ಅವ್ರಿಗೆಲ್ಲ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ತರ ನಾವೊಂದು ಪ್ಲಾನ್ ಸೆಟಪ್ ಮಾಡಿದ್ವಿ. ನಮ್ಮ ಆಫೀಸಿಗೆ ಬಂದ್ರೆ ಅವ್ರಿಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ಸೊಲ್ಯೂಷನ್ ಎಲ್ಲ ಒಂದೇ ಇದ್ರಲ್ಲೇ ಒಂದೇ ಸೂರಿನಡಿ ಎಲ್ಲ ಅವ್ರಿಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಪ್ಲಸ್ ನಾವ್ ಅವ್ರಿಗೆಲ್ಲ ಗೈಡ್ ಮಾಡ್ತೀವಿ ಯಾವ ತರ ಇದ್ ಮಾಡ್ಬೇಕು ಅಂತ. ಸೆಟಪ್ ಈಗೆಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಕಂಪ್ಲೀಟ್ ಎಂಡ್ ಟು ಎಂಡ್ ಸೆಟಪ್ ನಾವು ಮಾಡ್ಕೊಡ್ತೀವಿ. ನಿಮ್ಮ ಹತ್ರ ಟೀಮು ಕೂಡ ಇದೆ? ಟೀಮು ಇದೆ, ಹೌದು. ಓಕೆ ವೀಕ್ಷಕರೇ, ನೀವು ಕೇಳಿಸ್ಕೊಂಡ್ರಲ್ಲ. ಸೊ ಇವ್ರ ಹತ್ರ ಎಲ್ಲಾ ಸರ್ವಿಸು ಇದೆ. ಮತ್ತೆ ಇನ್ನೊಂದು ನಾನು ಹೇಳ್ಬೇಕಂದ್ರೆ ನೋಡಿ, ಇಲ್ಲಿ ಫ್ರಿಡ್ಜ್ ಇದೆ, ಇಲ್ಲಿ ಕೂಲರ್ಸ್ ಗಳು ನೋಡಿ, ಇದು ಇದೆ, ಡೀಪ್ ಫ್ರೀಜರ್ಸ್ ಇದೆ, ಸಿಂಕ್ ಗಳಿದಾವೆ, ಆಮೇಲೆ ಇಡ್ಲಿ ಸ್ಟೀಮರ್ಸ್. ಇಡ್ಲಿ ಎಸ್ಪೆಷಲಿ ಇದು ಸೌತ್ ಇಂಡಿಯನ್ ಹೋಟೆಲ್ಸ್ ಗೆ ವೆಜ್ ಹೋಟೆಲ್ಸ್ ನ ಯಾರು ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡಿರ್ತಾರೆ ನೋಡಿ, ಸಾಂಬಾರು ಅದು ಇದು ಪಲ್ಯಗಳು ಇಟ್ಕೊಳ್ಳಕ್ಕೆ ಅದು ಬೆನ್ಮೇರಿ, ಮತ್ತೆ ಗ್ರೈಂಡರ್ಸ್ ಇದೆ, ಅದಾದ್ಮೇಲೆ ದೋಸೆ ತವಾ ಇದೆ, ಸಪೋರ್ಟಿಂಗ್ ಟೇಬಲ್, ಬರ್ನರ್, ಯಾವ ತರ ಬೇಕಂತ ಡಿಫ್ರೆಂಟ್ ಆಗಿ ಟೀ ಕೌಂಟರ್ಸ್ ಇದೆ. ಸೊ ಆಮೇಲೆ ಪಿಕಪ್ ನಿಮ್ಗೆ ಏನ್ ಬೇಕು ಒಂದು ವೆಜ್ ಹೋಟೆಲ್ ನ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ. ಸೊ ಎಲ್ಲಾ ತರದ್ದು ಎಸ್ಪೆಷಲಿ ಸೌತ್ ಇಂಡಿಯನ್ ಹೋಟೆಲ್ ನ ಮಾಡ್ಲಿಕ್ಕೆ ಎಲ್ಲಾ ತರ ಎಕ್ವಿಪ್ಮೆಂಟ್ಸ್ ಇವ್ರಿಗೆ ರೆಡಿ ಇದೆ. ಸೊ ನೀವೇನಾದ್ರೂ ಆತರ ಕನಸು ಕಾಣ್ತಾ ಇದ್ರೆ ಸೊ ಎಲ್ಲೂ ಹೋಗಂತದಿಲ್ಲ, ಇಲ್ಲಿ ಕೊಟ್ಟ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಆ ತರ ಅವಕಾಶಗಳು ಬೇಕು ಅಂದ್ರೆ ಒಂದೇ ಒಂದು ಕಾಲ್ ಮಾಡಿದ್ರೆ ಸಾಕು, ಇವರೇ ಬಂದು ನಿಮ್ ಲೊಕೇಶನ್ಸ್ ನ ನೋಡಿ ನಿಮ್ಗೆ ಏನ್ ಬೇಕು ಪ್ರತಿಯೊಂದನ್ನು ಕೂಡ ಅವರೇ ಸೆಟಪ್ ಮಾಡಿ ಕೊಡ್ತಾರೆ. ಸೊ ಜಸ್ಟ್ ನೀವು ಅದ್ರಲ್ಲೂ ಕೂಡ ಇವ್ರ ಹತ್ರ ಪ್ಲಸ್ ಪಾಯಿಂಟ್ ಏನಂದ್ರೆ ವೆರಿ ಲೆಸ್ ಪ್ರೈಸ್ಗೆ ಮಾಡ್ಕೊಡ್ತಾರೆ, ಬೆಸ್ಟ್ ಪ್ರೈಸ್ಗೆ. ಆಫ್ಟರ್ ಕಂಪ್ಲೀಟಿಂಗ್ ದೇ ಪ್ರೊವೈಡ್ ದ ಸರ್ವಿಸ್ ಆಲ್ಸೋ. ಸೊ ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್. ಇವಾಗ ಸೇಲ್ ಮಾಡ್ಬಿಟ್ರು ನಂಬರ್ ಸ್ವಿಚ್ ಆಫ್ ಮಾಡಿರೋ ಅನ್ನೋದಿಲ್ಲ. ಇರೋದು ದೊಡ್ಡ ಕಂಪನಿ ಇದೆ ಆಕ್ಚುಲಿ, ಇನ್ನ ಜಾಸ್ತಿ ಪ್ರಾಡಕ್ಟ್ ಗಳಿದೆ, ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಅದರಿಂದ ನಿಮ್ಗೆ ಈಸಿಯಾಗಿ ಎಲ್ಲ ತರದ ಆಕ್ಸೆಸ್ ಆಗುತ್ತೆ. ಸೊ ಈ ಆಫರ್ ನ ಯಾಕೆ ಕೊಡ್ಬೇಕು ಅನಿಸ್ತಾ ನಿಮ್ಗೆ? ಸರ್ ಈಗೇನಂದ್ರೆ ಯೂಸ್ ಗಳಿಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ಬೇಕು. ಸೊ ಎಲ್ಲರೂ ಒಂದು ಕಮ್ಮಿ ಬಜೆಟ್ ಅಲ್ಲಿ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರಿಗೂ ಒಂದು ಕೈಗೆಟಕೋ ಬೆಲೆಯಲ್ಲಿ ಸಿಗ್ಬೇಕು, ಅವ್ರಿಗೂ ಒಂದು ಡ್ರೀಮ್ ಫುಲ್ಫಿಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದೇ ಇದರಲ್ಲಿ ಸೆಟಪ್ ಅಲ್ಲಿ ಒಂದು 4 lakh ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಸರ್. ಓಕೆ, ಇದನ್ನೇ ಲೈಕ್ ಇಂಡಿವಿಜುವಲ್ ಪರ್ಚೇಸ್ ಮಾಡೋದು ಎಷ್ಟಾಗುತ್ತೆ? ಇದೆಲ್ಲ ನಿಮ್ಗೆ 8 to 10 lakhs ಆಗುತ್ತೆ ಸರ್. ಹೇಳಿದ್ನಲ್ಲ ವೀಕ್ಷಕರೇ, ನಿಜಕ್ಕೂ ಹೇಳ್ಬೇಕಂದ್ರೆ ಇದೆ ಸುಳ್ಳಲ್ಲ. ಇಂಡಿವಿಜುವಲ್ ಆಗಿ ಒಂದೊಂದು ಪ್ರೈಸ್ ನೀವು ಕೇಳಿದ್ರೆ 8 ರಿಂದ 10 ಲಕ್ಷದವರೆಗೆ ಚಾರ್ಜ್ ಆಗುತ್ತೆ. ಜಸ್ಟ್ 4 lakhsಗೆ ಎಂಟೈರ್ ಪ್ಲಾನ್ಸ್ ಮಾಡ್ಬಿಟ್ಟು ಒಂದು ಪ್ಯಾಕೇಜ್ ಆಗಿ ಮಾಡಿ, ಎಸ್ಪೆಷಲಿ ಫಾರ್ ವೆಜಿಟೇರಿಯನ್ ಮಾಡೋರಿಗೆ ಸೌತ್ ಇಂಡಿಯನ್ ಹೋಟೆಲ್ಗೆ ಅಂತಾನೆ ಇವ್ರು ಪ್ರಿಪೇರ್ ಮಾಡಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಹೇಳೋದಲ್ಲ, ನೀವೇನಾದ್ರೂ ಆತರ ಹೋಟೆಲ್ ಮಾಡ್ಬೇಕು, ಕೆಫೆಗಳು ಮಾಡ್ಬೇಕು ಅಂತ ಪ್ಲಾನ್ಸ್ ಇತ್ತು ಅಂದ್ರೆ ಒಂದ್ಸರಿ ಈ ಜಾಗಕ್ಕೆ ವಿಸಿಟ್ ಮಾಡಿ, ನೀವೇ ಕಣ್ಣಾರ ನೋಡಿ ಯಾವ ತರ ಎಲ್ಲ ಪ್ಲಾನ್ಸ್ ಇದೆ ಮತ್ತೆ ಸೆಟಪ್ಸ್ ನ ಮಾಡಿದ್ದಾರೆ. ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ ಯು ಕ್ಯಾನ್ ಗೋ ಫಾರ್ ಪರ್ಚೇಸಿಂಗ್ ಅಂತ ಹೇಳ್ಬೋದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.